ರತ್ನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135 ವರ್ಷದ ಜನ್ಮ ದಿನಾಚರಣೆ ಬರುವ ಏಪ್ರಿಲ್ 14ನೇ ತಾರೀಕು KGFನಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ಕೂಡ ನಾವು ಕೂಡ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಕೂಡ ಆಚರಣೆ ಮಾಡುತ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು 15 ದಿವಸಗಳ ಹಿಂದೆ ರಾಬರ್ಟ್ಸನ್ಪೇಟ್ ಸಿಟಿ ಮುನ್ಸಿಪಲ್ ಕಮಿಷನರ್ ಅವರನ್ನು ಭೇಟಿ ಮಾಡಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಬದಲಾವಣೆ ಮಾಡುವುದಕ್ಕಾಗಿ ನಗರಸಭೆಯಲ್ಲಿ 18/11/2024 ಅಂದು ಒಂದು ರೆಸಲ್ಯೂಷನ್ನ ಪಾಸ್ ಮಾಡಿ ಅರವಿಂದ್ ಕನ್ಸ್ಟ್ರಕ್ಷನ್ ಅವರಿಗೆ ಬ್ರಾಂಜ್ ಸ್ಟ್ಯಾಚ್ಯೂ ಆಗಿ ಬದಲಾವಣೆ ಮಾಡುವುದಕ್ಕೆ ವರ್ಕ್ ಆರ್ಡರ್ ಕೂಡ ಒಪ್ಪಿಗೆ ನೀಡಿದ್ದಾರೆ. 15,05,000 ರೂಪಾಯಿನಲ್ಲಿ ಅದನ್ನು ಇಮಿಡಿಯೇಟ್ ಆಗಿ ಮಾಡಬೇಕಂತ ಒಪ್ಪಿಗೆ ನೀಡಿದರೂ ಕೂಡ 2 ವರ್ಷಗಳ ಆದರೂ ಕೂಡ ಆ ಒಂದು ಸಣ್ಣ ಕೆಲಸ ಕೂಡ ಅದರಲ್ಲಿ ಯಾವುದೇ ಕೂಡ ಆಗಿಲ್ಲ ಅನ್ನೋದರ ಬಗ್ಗೆ ನಾವು ಕಮಿಷನರ್ ಅವರಿಗೆ ಭೇಟಿ ಮಾಡಿದ್ದೇವೆ. ಅವರು ಕೂಡ ಸಿಟಿ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಡೆಪ್ಟಿ ಕಮಿಷನರ್ಗೆ ಅದನ್ನು ನಾನು ಫಾರ್ವರ್ಡ್ ಮಾಡ್ತೀನಿ, ಅವರಿಂದ ನಾನು ಅದರ ಬಗ್ಗೆ ಮಾಹಿತಿ ತಗೊಳ್ತೀನಿ ಅಂತ ಕೂಡ ಅವರು ನೀಡಿದರು. ಇವತ್ತು ಪರಿಸ್ಥಿತಿ ನಾವು ಬೆಳಗ್ಗೆ ಹೋಗಿ ನೋಡಿದಾಗ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗೆ ಅಲ್ಲಿ ಆ ಸ್ಟ್ಯಾಚ್ಯೂವನ್ನು ಪಟ್ಟಿ ಮಾಡ್ತಾ ಇದ್ದಾರೆ, ಪಟ್ಟಿ ನೋಡ್ತಾ ಇದ್ದಾರೆ. ಆದರೆ ಒಂದು ಹೊಸ ಸ್ಟ್ಯಾಚ್ಯೂವನ್ನು ಮಾಡ್ತಾರೆ. ಅದರಿಂದ 14ನೇ ತಾರೀಕು KGFನಲ್ಲಿ ಒಂದು ಅದ್ದೂರಿಯಾಗಿ ನಡೀತದೆ ಅಂತ ಕೂಡ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಅದು ನಡೀತಾ ಇದೆಯಲ್ಲ. ನಮಗೂ ಒಂದು ಮಾಹಿತಿ ಬಂದಿದೆ, ನಾಳೆ ಏನೋ ಡೆಪ್ಟಿ ಕಮಿಷನರ್ ಅವರು KGFಗೆ ಕಾಸ್ಮೋಪಾಲಿಟನ್ ಕ್ಲಬ್ಗೆ ಬರುವ ಒಂದು ಸುದ್ದಿ ಕೂಡ ಇದೆ. ಆ ಸಂದರ್ಭದಲ್ಲಿ ನಾವು ಅವರ ಹತ್ರ ಅವಕಾಶ ಕೇಳಿ ಒಂದು 10 ನಿಮಿಷ ಈ ವಿಚಾರವಾಗಿ ಅವರನ್ನು ಸಂಪರ್ಕ ಮಾಡೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡುತ್ತೇವೆ. ಇದರಲ್ಲಿ ಸ್ಪಷ್ಟವಾಗಿ ನಾವು ಹೇಳೋದೇನೆಂದರೆ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಯಾವುದೇ ರೀತಿಯಲ್ಲಿ ಅದಕ್ಕೆ ಅಡಚಣೆ ಆಗಬಾರದು. ಅವರ ಜನ್ಮ ದಿನಾಚರಣೆಯಲ್ಲಿ ಅದ್ದೂರಿಯಾಗಿ ನಡೆಯಬೇಕು. ನಾವು ಕೂಡ ಉತ್ಪೂರ್ವಕವಾಗಿ ಆ ವಿಚಾರಕ್ಕೆ ಆ ಜನ್ಮ ದಿನಾಚರಣೆ ಆಚರಣೆ ಮಾಡುವುದಕ್ಕೆ ಸೇವ್ KGF ಯುನೈಟೆಡ್ ಫ್ರಂಟ್ ನಾವು ಕೂಡ ಒಮ್ಮತದಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಕೂಡ ಆ ಜಯಂತಿ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮತ್ತು ರಾಬರ್ಟ್ಸನ್ಪೇಟ್ ಸಿಟಿ ಮುನ್ಸಿಪಾಲ್ಟಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟ್ನ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ನಾವು ಒಂದು ಪ್ರಜ್ಞೆಯನ್ನು ತಗೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ಪುತ್ಲಿಯನ್ನು ಇಮಿಡಿಯೇಟ್ ಆಗಿ ಸರ್ಕಾರ ಕೂಡಲೇ ಅದನ್ನೇ ಬದಲಾವಣೆ ಮಾಡಿ ಅದಕ್ಕೇನು ಕ್ರಮ ಇದೆ ಅದನ್ನು ತಗೋಬೇಕು ಅನ್ನುವ ಒಂದು ಬೇಡಿಕೆಯನ್ನು ಕೂಡ ಅಲ್ಲಿ ಇಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಇದರ ಮುಂದಿನ ಕಾರ್ಯಕ್ರಮವಾಗಿ ನಾವು ಎಲ್ಲ ರೀತಿಯಲ್ಲಿ KGFನಲ್ಲಿರುವ ಬೇರೆ ಎಲ್ಲ ಸಂಘಟನೆಗಳನ್ನೆಲ್ಲ ಸೇರಿಸಿ ಯಾವ ರೀತಿ ಒಂದು ಕ್ರಮವನ್ನು ತಗೊಳ್ಳೋದು ಅಂತ ನಾವು ಯೋಚನೆ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಇದರ ಮೇಲೆ ಬರುವ ನೆಕ್ಸ್ಟ್ ವೀಕಲ್ಲೇ ನಮ್ಮ KGF ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ಈ ಪುತ್ಲಿಯನ್ನು 15,05,000 ರೂಪಾಯಿ ಅದಕ್ಕೆ ಅಲಾಟ್ ಮಾಡಿದರೂ ಕೂಡ 2 ವರ್ಷ ಆದರೂ ಕೂಡ ಇವತ್ತು ಅದಕ್ಕೆ ಪಟ್ಟಿ ನೋಡಿ ಅದಕ್ಕೆ ಪೇಂಟ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಬ್ರಾಂಜ್ ಸ್ಟ್ಯಾಚ್ಯೂವನ್ನು ರೀಪ್ಲೇಸ್ ಮಾಡಿಲ್ಲ ಅಂತ ಕೂಡ